ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ರೇನಾದ್ರೂ ಅಪ್ಪಿ ತಪ್ಪಿ ಬಾಯ್ ಬಿಟ್ರೆ ನಮ್ ಜಾತಕ ತಲೆ ಕೆಳಗಾಗತ್ತೆ. ಹಾಗಾಗ್ಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕು ಮಾಮ್? ಆ ಗಂಗಾಗೆ ಹೆದರ್ಕೊಂಡು ಬೇಡ್ಕೋಬೇಕಾ? ಕೈ ಕಟ್ಟಿ ಅವಳ ಮುಂದೆ ಸರೆಂಡರ್ ಆಗ್ಬೇಕಾ? ಇಲ್ಲ ನಿತ್ಯ, ನಾವೀಗ್ಲೇ ಆ ಮನೆಗ್ ಹೋಗೋಣ. ಗಂಗಾ ಬಾಯ್ ಬಿಡ್ತಿದ್ದ ಹಾಗೆ ಅವಳ ಬಾಯ್ ಮುಚ್ಚೋಣ. ಅವಳ ಶಾಪದ ಬಗ್ಗೆ ತಿಳ್ಕೊಳ್ದಿದ್ದ ಹಾಗೆ ಕಾವಲ್ ಕಾಯ್ಬೇಕು. ಹೇಗಾದ್ರೂ ಅವಳಿಗೂ ಜೈಗೂ 3 ರಾತ್ರಿ ನಡೆಯೋ ಹಾಗೆ ಮಾಡಿ ಆಮೇಲೆ ಅವಳ ಕಥೆ ಮುಗಿಸಿ ಕೈ ತೊಳ್ಕೊಳ್ಳೋಣ. ಆ ಲಾಸ್ಟ್ ಲೈನ್ ತುಂಬಾ ಚೆನ್ನಾಗಿದೆ ಮಾಮ್. ಅವಳನ್ನ ಮುಗಿಸಿ ಕೈ ತೊಳ್ಕೊಳ್ಳೋಣ. ಮನೆ ಕರ್ಕೊಂಡು ಹೋಗ್ತೀರಿ ಅಂದ್ರೆ ಗುಡಿ ಕರ್ಕೊಂಡು ಬಂದಿದ್ರಲ್ಲ ಸರ್? ಮನೆಗಿಂತ ಗುಡಿನೇ ಬೆಟರ್ ಅಲ್ವಾ? ಯಾಕೆ ಸರ್? ಎಲ್ಲದಕ್ಕೂ ಬನ್ನಿ. ಏನು? ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ. ಪುರೋಹಿತ್ರೆ, ಹೇಳಪ್ಪ. ಪೂಜೆನಾ, ಅಭಿಷೇಕನಾ, ಅರ್ಚನೆನಾ? ಒಂದು ಒಳ್ಳೆ ಸಲಹೆ. ಸಲಹೆ ಯಾಕೆ ಸರ್? ಪುರೋಹಿತ್ರೆ, ಬ್ಯಾಕ್ ಟು ಬ್ಯಾಕ್ ಒಳ್ಳೆ 3 ದಿನ ಹೇಳಿ. ಯುಗಾದಿ, ಸಂಕ್ರಾಂತಿ, ದೀಪಾವಳಿ. ನಾಣಿ ಸಾರಿ, ಸಾಲಾಗಿ 3 ಒಳ್ಳೆ ದಿನ ಅಂದ್ರೆ ಕಷ್ಟನಾ? ಹೋಗ್ಲಿ, ಇವತ್ತು 10 to 11 ಹೇಗಿದೆ? ರಾಹು ಕಾಲನಪ್ಪ. 11 to 12 ಯಮಗಂಡ ಕಾಲಪ್ಪ. ಆಮೇಲೆ ಯಾವುದೇ ದುರ್ಮುಹೂರ್ತ ಬೇಡ ಅಂತಂದ್ರೆ ಇವತ್ತು ಬೆಳಿಗ್ಗೆ 9 ರಿಂದ 11:30ವರೆಗೆ ಚೆನ್ನಾಗಿದೆ. ಆಮೇಲೆ ಸಂಜೆ 6 ಗಂಟೆಯಿಂದ 9ರವರೆಗೆ ಚೆನ್ನಾಗಿದೆ. ನೋ 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 ನೋ, ನಮಗೆ ಹಗ್ಲಿನ ಮುಹೂರ್ತ ಮಾತ್ರ ಬೇಕು ಪುರೋಹಿತ್ರೆ. ನಾಳೆ ನಾಡಿದ್ದು ಒಳ್ಳೆ ಟೈಮಿಂಗ್ಸ್ ಹೇಳಿ. ನಾಳೆ 11 ರಿಂದ 1 ಗಂಟೆವರೆಗೂ ಒಳ್ಳೆ ಸಮಯಪ್ಪ. ನಾಡಿದ್ದು ಕೂಡ ಅಕ್ಕಪಕ್ಕ ಆ ಸಮಯನೇ ಚೆನ್ನಾಗಿದೆ. ಥ್ಯಾಂಕ್ಸ್ ಪುರೋಹಿತ್ರೆ. ನೀವು ದೇವರಿಗೆ ಹಾಗೆ ಆರತಿ ಮಾಡಿದ್ರೆ ಕೈ ಮುಗ್ದು ದಕ್ಷಿಣೆ ಹಾಕಿ ಹೊರಡ್ತೀವಿ. ಹಾಗೆ ಆಗ್ಲಪ್ಪ. ಡೇ ಟೈಮಲ್ಲಿ ಒಳ್ಳೆ ಮುಹೂರ್ತ ನೋಡ್ತಿದ್ದಾರೆ ಅಂದ್ರೆ ಯಾವುದೋ ಇಂಪಾರ್ಟೆಂಟ್ ಅಸೈನ್ಮೆಂಟ್ಗೆ ಆಗಿರುತ್ತೆ. ಅಷ್ಟು ಮುಖ್ಯವಾದ ಕೆಲಸ ಈ 3 ದಿನದಲ್ಲಿ ಏನಿದೆಯಪ್ಪ? ಮನೋವಾಂಚಾ ಫಲಸಿದ್ಧಿರಸ್ತೋ, ಇಷ್ಟಕಾಮಾರ್ತ್ಯ ಫಲಸಿದ್ಧಿರಸ್ತೋ. ಪುರೋಹಿತ್ರೆ, ಹೇಳಪ್ಪ. ನಿಮ್ ಬ್ಲೆಸ್ಸಿಂಗ್ಸಿಗೆ ಅರ್ಥ ನಾವ್ ಅಂದ್ಕೊಂಡ್ ಕೆಲ್ಸ ಸಕ್ಸಸ್ ಆಗ್ಲಿ ಅಂತಲ್ವಾ? ಹೌದಪ್ಪ. ಈ 3 ದಿನಾನು ನೀವು ಶುರು ಮಾಡೋ ಕಾರ್ಯಕ್ಕೆ ದಿಗ್ವಿಜಯ ಸಿಕ್ಲಿ ಅಂತ ಹಾರೈಸ್ತೀನಿ. ಐ ಲೈಕ್ ಯು ಪುರೋಹಿತ್ರೆ. ನೀವ್ ಹೇಳ್ದ ಹಾಗೆ ಈ 3 days ಸಕ್ಸಸ್ ಆದ್ರೆ ನಿಮ್ಮನ್ನ ಖಂಡಿತ ನೆನ್ಪಿಟ್ಕೋತೀನಿ. ಈ 3 ದಿನ ಏನ್ ಮಾಡ್ತೀರಾ? ಈ 3 ಸಸ್ಪೆನ್ಸ್. ಇದ್ರಲ್ಲಿ ಸಸ್ಪೆನ್ಸ್ ಏನ್ ಸರ್? ಮೇಡಮ್, ನೀವು 1 ನಿಮಿಷ ವೇಟ್ ಮಾಡಿ, ನಾನು ಹೋಗಿ ಬರ್ತೀನಿ. ಹೋಗ್ ಬರ್ತೀವಿ ಪುರೋಹಿತ್ರೆ. ಒಳ್ಳೇದಪ್ಪ. ನಿತ್ಯ, ಈ 3 days ಮುಖ್ಯವಾಗಿರೋ ಅಪಾಯಿಂಟ್ಮೆಂಟ್ ಏನಿದೆ? ಏನ್ರಿ ಹೇಳ್ರಿ ಪ್ಲೀಸ್. ಸ್ವಿಮ್ಮಿಂಗ್ ಹೊಡೋಕ್ಕೂ ಮುಂಚೆ ಸ್ನಾನ ಮಾಡೋದು, ಮೂವಿ ನೋಡೋಕ್ಕೂ ಮುಂಚೆ ಸ್ಟೋರಿ ಕೇಳೋದು, ತಿನ್ನೋವಾಗ ಟೇಸ್ಟ್ ಹೇಗಿದೆ ಅಂತ ಕೇಳೋದು ವೇಸ್ಟ್. ನನ್ಗೆ ಸಸ್ಪೆನ್ಸ್ ಅಂದ್ರೆ ಇಷ್ಟ ಇಲ್ಲ. ಅದು ಅಲ್ದೆ ನಮ್ಗೆ ಸರ್ಪ್ರೈಸ್ ಅಷ್ಟು ಸೆಟ್ ಆಗಲ್ಲ ರೀ. ಅಯ್ಯೋ ಹೌದಲ್ವಾ? ಏನಿಲ್ಲ ನಿತ್ಯ, ಹಳೆ ಟ್ರೆಂಡು ನಮ್ಗೆ ಯೂಸ್ ಆಗಲ್ಲ ಅಂತ ನಾನೇ ಹೊಸ ಟ್ರೆಂಡ್ ಕಂಡು ಹಿಡಿದೆ. ಹೊಸ ಟ್ರೆಂಡ್ ಏನು? ಶೋಭನನ ನೈಟ್ ಟೈಮ್ ಮಾಡ್ಕೊಳ್ಳೋದು ಓಲ್ಡ್ ಟ್ರೆಂಡ್, ಡೇ ಟೈಮ್ ಮಾಡ್ಕೊಳ್ಳೋದು ಈ ಜೈ ಟ್ರೆಂಡ್. ಹಗ್ಲು ಮಾಡ್ಕೊಳ್ಳೋದೇನ್ರಿ? ಅಂದ್ರೆ
ನಮ್ ಫಸ್ಟ್ ನೈಟ್ಗೆ ನೈಟ್ ಸರಿ ಬರ್ತಿಲ್ವಲ್ಲ, ರಾತ್ರಿನೇ ನಮಗ್ ಶತ್ರು ಆಗಿ ಹೋಗಿದೆ. ಅದಕ್ಕೆ ಹಗ್ಲಿನ ಹೊತ್ತೆ ಪ್ಲಾನ್ ಮಾಡಿದೆ. ಇವತ್ತು ನಾಳೆ ನಾಡಿದ್ದು ಪುರೋಹಿತರು ಹೇಳಿರೋ ಟೈಮ್ಗೆ ನಮ್ ಫಸ್ಟ್ ಸೆಕೆಂಡ್ ಥರ್ಡ್ ನೈಟ್ಸ್ ದಿನಗಳು ಕಳೆದ್ಬಿಡತ್ತೆ. ನೈಟ್ ಟೈಮ್ ಆಗ್ದಿರೋ ಕೆಲ್ಸನ ಡೇ ಟೈಮ್ ಮಾಡೋಣ ಅಂತ. ಹೇಗಿದೆ ನನ್ನ ಐಡಿಯಾ? ಸೂಪರ್ ಸರ್. ಕೇಳಿಸ್ಕೊಂಡ್ಯಾ ನಾಣಿ? ನೋಡ್ದೆ ಸರ್. ಏನ್ ನೋಡ್ದೆ? ನಿಮ್ ಪ್ರೋಗ್ರಾಮ್ ಲಿಸ್ಟ್. ನಿಮ್ ಸಸ್ಪೆನ್ಸ್ ಏನು ಅಂತ ನಾನು ಕಂಡಿಡ್ದೆ ಸರ್. ಈ 3 ದಿನಕ್ಕೆ ನೀವು ಯಾಕೆ ಒಳ್ಳೆ ಮುಹೂರ್ತ ನೋಡಿದಿರಿ ಅಂತ ಗೊತ್ತಾಯ್ತು ನನಗೆ. ಹೌದಾ? ಇವತ್ತು ಅಂಬಾನಿ ಗ್ರೂಪ್ಸ್, ನಾಳೆ ಅದಾನಿ ಜೊತೆಗೆ, ನಾಡಿದ್ದು IBM ಜೊತೆಗೆ. ನಿಮಗೆ ತುಂಬಾ ಅಪಾಯಿಂಟ್ಮೆಂಟ್ಸ್ ಇದೆ ಸರ್. ಅದಕ್ಕೋಸ್ಕರನೇ ನೀವು ಒಳ್ಳೆ ಮುಹೂರ್ತ ನೋಡಿದ್ರಲ್ವಾ? ಐ ಆಮ್ ಎ ರೈಟ್ ಸರ್? ಆಹಾ, ಬ್ರಿಲಿಯಂಟ್, ಎಕ್ಸಲೆಂಟ್. ಹೌ? ಹೇಗೆ ರಾಣಿ? ಯು ಆರ್ ಮೈ ಬಾಸ್, ಐ ಆಮ್ ಯುವರ್ ಶಾಡೋ. ನೀವೊಂದ್ ಹೆಜ್ಜೆ ಮುಂದಿಟ್ರೆ ನಿಮಗಿಂತ ಒಂದ್ ಹೆಜ್ಜೆ ಮುಂದೆ ಇರೋ ನಾನು. ಅಷ್ಟು ಕೂಡ ನನಗೆ ಗೊತ್ತಾಗಲ್ವಾ? ವಂಡರ್ಫುಲ್ ನಾಣಿ. ಟಚ್ ಮಾಡ್ಬಿಟ್ಟೆ. ಹೋಗಣ್ವಾ? ಶೂರ್ ಸರ್, ಹೋಗೋಣ. ಬಾ ನಿತ್ಯ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅಂದ್ರೆ ಇದೆ. ರಾತ್ರಿ ಪ್ರೋಗ್ರಾಮ್ ತಪ್ತು ಅಂದ್ಕೊಂಡ್ರೆ ಹಗ್ಲೇ ಇಟ್ಕೋತೀನಿ ಅಂತಾರಲ್ಲ. ದೇವ್ರೆ, ಈಗ ಹೇಗ್ ತಪ್ಪಿಸ್ಕೊಳ್ಳಿ? ನಿತ್ಯ, ಬೇಗ ಬಾ. ಹಾ, ಏನ್ ನಿತ್ಯ ಡಲ್ ಆಗಿದ್ಯಾ? ಮತ್ತೆ ಇರಲ್ವಾ ಸರ್? ಮುಖ್ಯವಾದ ಅಪಾಯಿಂಟ್ಮೆಂಟ್ಸ್ ಅಂತ ತಿಳಿಸಿ ನೀವು 3 ದಿನ ಆಫೀಸ್ನಲ್ಲಿ ಬ್ಯುಸಿ ಇದ್ರೆ ಮೇಡಮ್ ನಿಮ್ಮನ್ನು ಮಿಸ್ ಮಾಡ್ಕೊಳಲ್ವಾ ಸರ್? ಹೌದಲ್ವಾ? ಹಾಗಾದ್ರೆ 3 ದಿನ ಆಫೀಸಿಗೆ ಲೀವ್ ಕೊಡೋಣ ರಾಣಿ. ಸರ್, ನಿಮ್ ಮೇಡಮ್ ಜೊತೆ ಮನೇಲೇ ಇರ್ತೀನಿ. ಮತ್ತೆ ಮೀಟಿಂಗ್ಸ್? ಅದೇನ್ ಮೀಟಿಂಗ್ಸ್ ಯಾವತ್ತೂ ಇರೋದೆ. ನಿಮ್ ಮೇಡಮ್ಗಿಂತ ಅದೇನ್ ಹೆಚ್ಚ ನಾಣಿ? ಗುಡಿಗೆ ಹೋಗಿ ಮುಹೂರ್ತ ಕೂಡ ಇಡ್ಸಿ ಬಂದ್ರಲ್ಲ ಸರ್. ಆ ಮುಹೂರ್ತ ವೇಸ್ಟ್ ಮಾಡಲ್ಲ ನಾಣಿ, ಯೂಸ್ ಆಗುತ್ತೆ. ಯಾವ ರೀತಿ ಯೂಸ್ ಆಗುತ್ತೆ? ಹೇಗಿದ್ರು ಆಗುತ್ತೆ. ನಿನ್ಗೆ ಯಾಕಯ್ಯ? ನೀನ್ ಆಫೀಸಿಗೆ ಹೋಗು. ನೀವಿಲ್ದೆ ನಾನು ಆಫೀಸ್ಗೆ ಹೋಗಿ ಏನ್ ಮಾಡ್ಲಿ ಸರ್? ಹಾಗಾದ್ರೆ ಮನೆಗೆ ಹೋಗು. ನಿನಗೂ 3 days ಹಾಲಿಡೇಸ್. ಏನ್ ಸರ್, ಎಲ್ಲ ಕೆಲಸನೂ ಬ್ಯಾಲೆನ್ಸ್ ಇದೆ. ಯಾವ ಫೈಲ್ಗೂ ಇನ್ನೂ ಸೈನ್ ಕೂಡ ಮಾಡಿಲ್ಲ. ನಿಲ್ಸ, ಯಾರಾದ್ರೂ ಲೀವ್ ಕೊಟ್ರೆ ಖುಷಿ ಪಡ್ತಾರೆ. ನೀನಯ್ಯ ಹೀಗಾಡ್ತೀಯಾ? ಎಲ್ಲ ಫೈಲ್ಗೂ ಸೈನ್ ಮಾಡ್ಬೇಕಲ್ವಾ? ತಗೊಂಡ್ ಬಂದ್ಬಿಡು. ಎಲ್ಲಿಗೆ ಸರ್? ಮನೆಗೆ. ಅಲ್ಲೇ ನೋಡೋಣ. ಬೇಗ ತಗೊಂಡ್ ಬಾ. ನೀನ್ ಕೇಳಿಸ್ಕೊಂಡಿದ್ ಕರೆಕ್ಟೆ. ಅಪಾಯಿಂಟ್ಮೆಂಟ್ಸ್ ಕ್ಯಾನ್ಸಲ್ ಮಾಡೋದೇನೋ, ಮುಹೂರ್ತ ಯೂಸ್ ಆಗೋದೇನೋ, ಆಫೀಸ್ಗೆ ಲೀವ್ ಹಾಕೋದೇನೋ, ಮನೇಲಿ ಫೈಲ್ ನೋಡೋದೇನೋ, ನನಗಂತೂ ಅರ್ಥನೇ ಆಗ್ತಿಲ್ಲ. ಈ ಜನ್ಮದಲ್ಲಿ ನನಗೆ ಅರ್ಥ ಆಗಲ್ಲ. ನಾಣಿಗೆ ಅರ್ಥ ಆಗಿಲ್ವಂತೆ, ನಿನಗೆ ಅರ್ಥ ಆಯ್ತಲ್ವ ನಿತ್ಯ? ನನಗೂ ಅರ್ಥ ಆಗ್ಲಿಲ್ಲ. ಆದ್ರೂ ಹಗ್ಲೆಲ್ಲ ಏನ್ರಿ? ರಾತ್ರಿ ನಡೆದಿಲ್ವಲ್ಲ, ಹಾಗಂತ ಹಾಡ್ ಹಗ್ಲಲ್ಲೇ ಹೇಗೆ ರೀ? ನನಗಾಗಲ್ಲ, ನನಗೆ ನಾಚಿಕೆ ಆಗುತ್ತೆ. ಓ, ಫಸ್ಟ್ ನೈಟ್ ಅಂದ್ರೆ ನೈಟ್ ಎಫೆಕ್ಟ್ ಇರ್ಬೇಕಾ? ಓಕೆ, ಜಸ್ಟ್ ಅ ಸೆಕೆಂಡ್.
ಇದನ್ನ ಹಾಕೋ. ಈಗ ಹೇಗಿದೆ? ಕತ್ಲು ಅಷ್ಟಿದೆ. ನಿನಗೆ ನಾಚಿಕೆ ಆಗ್ದಿರೋದಕ್ಕೆ ಈ ಕತ್ಲು ಸಾಕಲ್ವಾ? ಸೊ ಗ್ಲಾಸ್ ಹಾಕೊಂಡ್ರೆ ರಾತ್ರಿ, ತೆಗೆದ್ರೆ ಹಗಲು. ಎಫೆಕ್ಟ್ ನಮ್ಮ ಕೈಲೇ ಇರುವಾಗ ಇನ್ಯಾವುದು ಡಿಫೆಕ್ಟ್ ಇಲ್ಲ. ಕಮ್ ಆನ್ ಡಿಯರ್. ಪುರೋಹಿತರು ಹೇಳಿರೋ ಫಸ್ಟ್ ಮುಹೂರ್ತಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಹಗಲೇ ನಮ್ ದಿನ, ಇವತ್ತೇ ಫಸ್ಟ್ ನೈಟು. ಅಯ್ಯೋ, ಇವತ್ತೇ ಎಲ್ಲವೂ, ಜಗತ್ತೇ ಸ್ವರ್ಗವು. ಹಾಡ್ ಹಗ್ಲಲ್ಲಿ ಹೆಡ್ಲೈಟ್ ಹಾಕೊಂಡು ಕಾರಲ್ಲಿ ಹೋದ ಹಾಗೆ ಕನ್ನಡಕ ಹಾಕೊಂಡು ಮನೆ ಒಳಗ್ ಬಂದಿದ್ದೀರಲ್ಲ. ಇದೇನಾದ್ರೂ ಹೊಸ ಫ್ಯಾಷನ್ ಅಪ್ಪ? ಹೊಸ ಪ್ರಾಬ್ಲಮ್ ಚಿಕ್ಕಮ್ಮ. ಪ್ರಾಬ್ಲಮ್ ಏನ್ ಜೈ? ನಮ್ಮಿಬ್ರಿಗೂ ಮೆಡ್ರಸ್ ಐ ಬಂದಿದೆ ಡ್ಯಾಡಿ. ಇಬ್ರಿಗೂ ಒಂದೇ ಸಲ ಕಣ್ಬೇನೆ ಹೇಗ್ ಬಂತು? ಅಂದ್ರೆ ಫಸ್ಟ್ ನಿತ್ಯನಿಗೆ ಬಂತು, ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಕೆ ನನಗ್ ಬಂತು. ನಮ್ಮ ನೋಡಿ ನಿಮ್ಗೂ ಬರಬಾರ್ದು ಅಂತ ಕನ್ನಡಕ ಹಾಕೊಂಡ್ ಬಂದ್ವಿ ಅಷ್ಟೇ. ಇಬ್ರು ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ? ಟೆಂಪಲ್ಗೆ ಅಜ್ಜಿ. ಅದೇನು ರಾತ್ರಿನೇ ಹೋಗಿದ್ರಲ್ಲ? ನೈಟ್ ಹೋಗಿ ಈಗ ಬಂದ್ವಿ ಮಾವ. ಇಷ್ಟೊತ್ತು ದೇವಸ್ಥಾನದಲ್ಲಿ ಏನ್ ಮಾಡ್ತಿದ್ರಿ? ಭಜನೆ ಭಜನೆ. ಅಲ್ಲ, ಹರಿಕತೆ ಕೇಳ್ತಿದ್ವಿ. ಇಂಟ್ರೆಸ್ಟಿಂಗ್ ಅನ್ಸಿ ಅಲ್ಲೇ ಇದ್ವಿ. ಜೈ ಸುಳ್ ಕತೆ ಕಟ್ಟಿ ನಮ್ಗೆ ಹರಿಕತೆ ಹೇಳ್ತಿಲ್ವಾ ಚಂದ್ರಿಕಾ? ನೋಡೋಕೆ ಹಾಗೆ ಇದೆ. ಒಳ್ಳೆ ಕೆಲಸ ಮಾಡಿದ್ರಪ್ಪ. ಮದ್ವೆ ಆಗ ಹೊಸ ದಂಪತಿಗಳು ಗುಡಿಗಳಿಗೆ ಹೋಗೋದು ಒಳ್ಳೇದೇ. ನಮ್ಗೆ ಹೇಳಿದ್ರೆ ನಾವು ಬರ್ತಾ ಇದ್ವಲ್ವಾ? ಅದು ಅಂದ್ರೆ ಆಗ ನೀವು ನಿದ್ರೆ ಮಾಡ್ತಿದ್ರಲ್ಲ, ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ನಾವಿಬ್ರೇ ಹೋಗಿ ಬಂದ್ವಿ ಅಜ್ಜಿ. ನೈಟ್ ಎಲ್ಲ ಎಚ್ಚರ ಇದ್ರಿ ಅನ್ಸುತ್ತೆ. ಅದಕ್ಕೆ ಹೀಟ್ ಹೆಚ್ಚಾಗಿ ಕಣ್ಣು ಕೆಂಪಗಾಗಿ ಕಣ್ಬೇನೆ ಬಂದಂಗಿದೆ. ಹೋಗಿ ರೆಸ್ಟ್ ತಗೊಳ್ಳಿ. ನೋ ರೆಸ್ಟ್ ಡ್ಯಾಡ್. ಈ 3 days ನಮ್ಮಿಬ್ರಿಗೆ ಮುಖ್ಯವಾದ ಕೆಲಸ ಇದೆ. ಏನ್ ಕೆಲ್ಸನಪ್ಪ? ಅದು ಆಫೀಸ್ ಫೈಲ್ಸ್ ಮನೆಗೆ ಕೊಡು ಅಂತ ನಾನೀಗ ಹೇಳಿದ್ದೆ. ಇಬ್ರು ರೂಮಲ್ಲಿ ಕೂತ್ಕೊಂಡು ಆ ಫೈಲ್ಸ್ ನ ಸ್ಟಡಿ ಮಾಡ್ಬೇಕು. ನಾನು ಆಫೀಸ್ಗೆ ಹೋಗ್ಬೇಡ ಅಂದ್ರೆ ಅಲ್ಲಿ ಕೆಲಸ ಇಲ್ಲಿಗೆ ತರ್ಸ್ಕೊತಿದ್ಯಲ್ಲೋ? ಅದು ವರ್ಕ್ ಫ್ರಮ್ ಹೋಮ್ ಅಜ್ಜಿ. ಮನೇಲಿ ಕೂಡ ವರ್ಕ್ ಏನ್ ಜೈ? ನೀನು ನಿತ್ಯ ಹ್ಯಾಪಿ ಆಗಿರಿ. ಆ ಫೈಲ್ಸ್ನೆಲ್ಲ ನಾನ್ ನೋಡ್ತೀನಿ. ನೋ ಡ್ಯಾಡ್, ಅದು ನಾವು ಮಾತ್ರ ನೋಡ್ಬೇಕಾಗಿರೋ ಫೈಲ್ಸ್. ಆಫೀಸ್ ಫೈಲ್ಸ್ ಅಲ್ವಾ? ಯಾರು ನೋಡಿದ್ರಿ ಏನ್ ಜೈ? ಇಲ್ಲ ಮಾವ, ಅವ್ರ ಫೈಲ್ಸ್ ಅವರೇ ನೋಡ್ಬೇಕು. ಅಷ್ಟು ಮುಖ್ಯವಾದ ಫೈಲ್ ಯಾವುದು? ಪರ್ಸನಲ್ ಫೈಲ್ಸ್ ಅತ್ತೆ. ಮದ್ವೆ ಆಗಿರೋ ಪ್ರತಿಯೊಬ್ರು ನೋಡ್ಬೇಕಾದ ಫೈಲ್ಸ್. ಏನು? ಅದೇ ಅತ್ತೆ, ಹೊಸದಾಗಿ ಮದ್ವೆ ಆಗಿ ಆಫೀಸಿಗೆ ಹೋಗ್ದಿರೋ ನನ್ನಂತವ್ರು ನೋಡೋ ಫೈಲ್ಸ್ ಅಂದಿದ್ದು ಅತ್ತೆ. ಹಾಯಾಗಿ ಮನೇಲಿರೋದ್ ಬಿಟ್ಟು ಆ ಫೈಲ್ಸ್ ಚಿಂತೆ ಯಾಕಪ್ಪ? ಕೆಲವ್ರ ಜಾತಕ ಹಾಗೆ ಬಿಡಿ. ಅವರಿಗೆ ಕತ್ಲು ಚಂದ್ರ ಶತ್ರು ಆಗ್ತಾರೆ, ಸೂರ್ಯ ಹಗ್ಲು ಫ್ರೆಂಡ್ಸ್ ಆಗ್ತಾರೆ. ಏನ್ ಹೇಳ್ತಾ ಇದೀಯ ಜೈ? ಸಿಚುವೇಶನ್ ಹೇಳ್ದೆ ಮಾವ.
ಈ 3 ದಿನ ನಮ್ಮಿಬ್ಬರನ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ. ಯಾಕಂದ್ರೆ ನಾನು ನಿತ್ಯ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಬೇಕು. ಯಾವುದ್ರ ಬಗ್ಗೆ? ಫೈಲ್ಸ್ ಬಗ್ಗೆ ಅತ್ತೆ. ಅದನ್ನ ನಾವು ಸ್ಟಡಿ ಮಾಡಬೇಕು. ನಿನಗಾದ್ರೆ ಅನಿವಾರ್ಯನಪ್ಪ, ನಿತ್ಯ ಯಾಕೆ? ಅಯ್ಯೋಯ್ಯೋ, ಇದೇನ್ ಚಿಕ್ಕಮ್ಮ, ಅವಳಿಂದ ನಾನೇ ಸ್ಟಡಿ ಮಾಡ್ಲಿ? ಅದೇ ಕಣೋ, ಅವಳು ಯಾಕೆ ಫೈಲ್ಸ್ ಸ್ಟಡಿ ಮಾಡ್ಬೇಕು ಅಂತ. ಅಂದ್ರೆ ನಾನ್ ಯಾವಾಗಾದ್ರೂ ಫಾರಿನ್ ಹೋದ್ರೆ ಇವಳು ಆಫೀಸಿಗೆ ಹೋಗಿ ಮ್ಯಾನೇಜ್ ಮಾಡ್ಬೇಕಲ್ಲ, ಅದಕ್ಕೆ ಹೇಳಿದ್ದು. ಸೊ ಟೈಮ್ ಆಗ್ತಿದೆ, ನಾವು ರೂಮಿಗೆ ಹೋಗ್ತೀವಿ. ಫೈಲ್ಸ್ ಇನ್ನು ಬರ್ಲಿಲ್ವಲ್ಲ ಜೈ? ಫ್ರೆಶ್ ಅಪ್ ಆಗ್ಬೇಕಲ್ಲ. ಯಾಕೆ? ಸಾರಿ, ಪ್ರಿಪೇರ್ ಆಗ್ಬೇಕಲ್ಲ. ಫೈಲ್ಸ್ ಬರೋದ್ರೊಳಗೆ ಕಾಫಿ, ಟೀ, ಲಂಚ್ ಏನಾದ್ರೂ ಇದ್ರೆ ರೂಮ್ಗೆ ಕಳಿಸಿ. ಫೈಲ್ಸ್ ಬಂದ್ಮೇಲೆ ಮಾತ್ರ ಯಾರು ಡಿಸ್ಟರ್ಬ್ ಮಾಡಬೇಡಿ. ಓಕೆ ಓಕೆ ಓಕೆ. ಕಮಾನ್ ನಿತ್ಯ ಡಾರ್ಲಿಂಗ್. ಅಳಿಯ, ರೂಮು ಮೇಲೆ. ನನ್ಗೇನೋ ಡೌಟ್ ಬರ್ತಿದೆ ಚಂದ್ರಿಕಾ. ನೈಟ್ಗೆ ಅವರು ಹೊರಗೆ ಹೋಗೋದು, ಬೆಳಿಗ್ಗೆ ಕನ್ನಡಕ ಹಾಕೊಂಡು ಬರೋದು, ಫೈಲ್ ಸ್ಟಡಿ. ಇದೆಲ್ಲ ನೋಡ್ತಿದ್ರೆ ಇಬ್ರು ಏನೋ ಮಾಡ್ತಾರೆ ಅಂತ ಅನುಮಾನ ಬರ್ತಿದೆ. ಏನ್ ಮಾಡ್ತಾ ಇದ್ದಾರೆ? ಅದೇ ಅರ್ಥ ಆಗ್ತಿಲ್ಲ. ದೇವ್ರು ಅಂದ್ರೆ ಇಷ್ಟ ಇಲ್ದಿರೋ ಜೈ ನೈಟ್ ಎಲ್ಲ ಗುಡಿಲಿರೋದೇನೋ, ಆಫೀಸ್ಗೆ ಹೋಗದೆ ಮನೆಯಲ್ಲಿ ಫೈಲ್ಸ್ ನೋಡೋದೇನೋ, ವರ್ಕ್ನ ಹೋಮ್ನ ಬೇರೆ ಬೇರೆ ನೋಡೋ ಜೈ ಎರಡನ್ನು ಒಂದ್ ಮಾಡೋದೇನೋ. ಸಮಥಿಂಗ್ ಈಸ್ ರಾಂಗ್. ಹೊಸದಾಗಿ ಮದ್ವೆ ಆಗಿದ್ಯಲ್ಲ, ಸ್ವಲ್ಪ ದಿನ ಹೀಗೆ ಇರ್ತಾರೆ. ಇದು ಮದುವೆ ಎಫೆಕ್ಟ್ ಅಲ್ಲ, ಹೆಂಡತಿ ಎಫೆಕ್ಟ್ ಅಂತ ನನ್ನ ಅನುಮಾನ. ಅಂದ್ರೆ ಏನಿದೆ, ನೀನ್ ನನ್ನ ಕಂಟ್ರೋಲ್ ಮಾಡೋ ಹಾಗೆ ನಿತ್ಯ ಕೂಡ ಜೈನ ಸರೆಂಡರ್ ಮಾಡ್ಕೊಂಡಿದ್ದಾಳೋ ಏನೋ. ಹಾಗೆ ಆದ್ರೆ ಜೈನ ನಮ್ ಕಡೆ ಎಳ್ಕೊಳ್ಳೋದು ಕಷ್ಟ ಆಗತ್ತೆ. ಏನಿಲ್ಲ. ಯಾಕಿಲ್ಲ? ಇಲ್ಲಿ ತನಕ ನೀನ್ ಹಿಡಿದಿರೋ ಜೂಟ್ನ ನಾನ್ ಬಿಡ್ಸ್ಕೊಂಡಿದ್ದೀನಾ? ಮೈ ಡಾರ್ಲಿಂಗ್ ನಿತ್ಯ, ನಮ್ ಟೈಮ್ ಸ್ಟಾರ್ಟ್ ಆಯ್ತು. ನಮ್ ಫಸ್ಟ್ ನೈಟ್ಗೆ 1/4 ಗಂಟೆ ಮಾತ್ರ ಟೈಮ್ ಇದೆ. 5 ಮಿನಿಟ್ಸ್ ಅಲ್ಲಿ ನಾನು ರೆಡಿ ಆಗ್ತೀನಿ. 10 ಮಿನಿಟ್ಸ್ ಅಲ್ಲಿ ನೀನ್ ರೆಡಿ ಆಗು. ಆಮೇಲೆ ನಮ್ಗೆ ಹಗಲೇ ನಮ್ ದಿನ, ಇವತ್ತೇ ಫಸ್ಟ್ ನೈಟು. ಡಾರ್ಲಿಂಗ್, ತಗೋ ಈ ರೇಷ್ಮೆ ಸೀರೆ, ತಗೋ ಈ ಮಲ್ಗೆ ಹೂವು. ರೇಷ್ಮೆ ಸೀರೆ ಉಟ್ಟುಕೋ, ಮಲ್ಗೆ ಹೂವು ಮುಡುಕೋ. ಇದೇ ನಿಜವಾದ ಹಗಲು, ಇದೇ ಮೊದಲ ಹಗಲು. ನಮ್ ಪ್ರೋಗ್ರಾಮ್ಗೆ ಇದು ಸರಿ ಹೋಗುತ್ತಲ್ವಾ? ಆಫ್ಟರ್ 5 ಮಿನಿಟ್ಸ್ ಐ ವಿಲ್ ಬಿ ಬ್ಯಾಕ್. ಬೆಂಕಿಯಿಂದ ಬಾಂಡ್ಲೆಗೆ ಬಿದ್ದ ಹಾಗಿದೆ ನನ್ನ ಪರಿಸ್ಥಿತಿ. ಅಯ್ಯೋ, ನೈಟ್ ಕಳೀತು ಅಂದ್ಕೊಂಡ್ರೆ ಈ ಮಹಾನುಭಾವ ಹಗ್ಲೇ ಪ್ರೋಗ್ರಾಮ್ ಇಟ್ರು. ಹೇಗಾದ್ರೂ ಈ ರೂಮಿಂದ ಹೊರಗೋಗಿ ಆ ಶಾಪದ ಬಗ್ಗೆ ತಿಳ್ಕೋಬೇಕು. ಆದ್ರೆ ನನ್ನ ಇಲ್ಲಿಂದ ತಪ್ಸೋರು ಯಾರು? ನನ್ನ ಕಾಪಾಡೋ ಆ ದೇವ್ರು ಯಾರು? ನಾನೇ ಮೇಡಮ್. ಸಾರ್ ಫೈಲ್ ಕೇಳಿದ್ರಲ್ಲ, ತಗೊಂಡು ಬಂದೆ. ಸಮಯಕ್ಕೆ ಬಂದ್ರಿ ನಾಣಿ ಅವರೇ. ಬನ್ನಿ ಬನ್ನಿ. ಸಾರ್ ಎಲ್ಲಿ ಮೇಡಮ್? ಸ್ನಾನ ಮಾಡ್ತಿದ್ದಾರೆ. ಪರವಾಗಿಲ್ಲ ಮೇಡಮ್, ಕೊಡಿ, ನಾನು ಇಡ್ತೀನಿ. ಕೊಡಿ ನಾಣಿ ಅವರೇ. ಮೇಡಮ್, ನೀವು ನನ್ಗೊಂದು ಸಹಾಯ ಮಾಡ್ತೀರಾ ಮೇಡಮ್? ನಾಣಿ ಅವರೇ, ನಾನಿನ್ನೂ ಸಹಾಯ ಏನು ಕೇಳೇ ಇಲ್ಲ, ಅಷ್ಟು ಗಾಬರಿ ಆದ್ರಲ್ಲ. ಮೇಡಮ್, ನನ್ ಕೂಗು ನಿಮ್ಗೆ ಹಾಗರ್ಥ ಆಯ್ತಾ? ನೀವು ನನ್ನ ಹೆಲ್ಪ್ ಕೇಳೋದಂದ್ರೆ ಏನ್ ಮೇಡಮ್?
ಏನ್ ಆಗ್ಬೇಕೋ ಆಜ್ಞೆ ಮಾಡಿ. ಆಮೇಲೆ ಮಾತಿಗೆ ತಪ್ಪಾರ್ದು. ಎಂತ ಮಾತಾಡಿದ್ರಿ ಮೇಡಮ್? ಅಷ್ಟಕ್ಕೂ ನೀವು ನನ್ನ ಏನ್ ಅನ್ಕೊಂಡಿದ್ರಿ? ಆಡಿದ ಮಾತಿಗೆ ತಪ್ಪದೇ ಇರೋ ಸತ್ಯ ಹರಿಶ್ಚಂದ್ರ ಮೇಡಮ್. ರಾಮಾಯಣದಲ್ಲಿ ಹನುಮಂತ ಹೇಗೋ, ಈ ಕಲ್ಯಾಣ ಮಸ್ತದಲ್ಲಿ ಈ ನಾಣಿನೂ ಅಷ್ಟೇ ಮೇಡಮ್. ಆಣೆ ಮಾಡಿ? ಆಣೆ ಮಾಡಿದ್ರು ಅಷ್ಟೇ, ಮಾಡದೆ ಇದ್ರು ಅಷ್ಟೇ, ಮಾತಿಗೆ ತಪ್ಪಲ್ಲ ಮೇಡಮ್. ಹಾಗಾದ್ರೆ ನಿಮ್ ಸರ್ ಜೊತೆಗೆ ನೀವೇ ಫೈಲ್ಸ್ ನೋಡ್ಬೇಕು.